ರೇವಣ್ಣ ಅರೆಸ್ಟ್ ಆದಂತ ಪ್ರಕರಣದಲ್ಲಿ ಈಗ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಬಹುದೊಡ್ಡ ಆರೋಪವನ್ನ ಈಗ ಎದುರಿಸಬೇಕಾಗಿದೆ. ಯಾರು? ರೇವಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ. ಕೆಆರ್ ನಗರದ ಪ್ರಕರಣದ ಹಿಂದೆ ಕಾಂಗ್ರೆಸ್ ಶಾಸಕ ರವಿಶಂಕರ್ ಷಡ್ಯಂತ್ರ ಆರೋಪ ಕೇಳಿ ಬರ್ತಾ ಇದೆ. ರೇವಣ್ಣ ವಿರುದ್ಧ ಬೇಕಂತಲೇ ಕಾಂಗ್ರೆಸ್ ಶಾಸಕ ರವಿಶಂಕರ್ ದೂರು ಕೊಡಿಸಿರುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ದೂರಿನಿಂದಾಗಿ ದಾಳಿ ನಡೆದಿದೆ. ಹಾಸನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬೇಕಂತಲೇ ರೇವಣ್ಣರನ್ನ ಎಸ್ಐಟಿ ಬಂಧಿಸಿದೆ. ರೇವಣ್ಣ ಬಂಧನದಿಂದಾಗಿ ಜೆಡಿಎಸ್ನವರು ನೊಂದಿದ್ದಾರೆ ಅಂತ ಮಾಜಿ ಶಾಸಕ ಲಿಂಗೇಶ್ ಹೇಳಿದ್ದಾರೆ. ರೇವಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ನೇರವಾಗಿ ಕೆಆರ್ ನಗರದ ಶಾಸಕ ರವಿಶಂಕರ್ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಜಿಲ್ಲಾಧ್ಯಕ್ಷ, ಹಾಸನದ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರು ಈ ಆರೋಪವನ್ನ ಮಾಡ್ತಾ ಇರೋದು. ನೇರವಾದಂತಹ ಆರೋಪ ಕೆಆರ್ ನಗರದ ಶಾಸಕ ರವಿಶಂಕರ್ ಅವರ ವಿರುದ್ಧ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ರವಿಶಂಕರ್ ಅವರು ಏನು ಹೇಳ್ತಾರೆ ಈ ವಿಚಾರದಲ್ಲಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅವರು ಷಡ್ಯಂತ್ರವನ್ನ ಮಾಡಿದ್ರ ಮಾಡ್ಲಿಲ್ವಾ ಇವೆಲ್ಲವೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಒಂದು ಪೆನ್ ಡ್ರೈವ್ನ ಒಂದು ವಿಚಾರವಾಗಿ SITಯನ್ನು ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಆಗ್ರಹವನ್ನು ಸಹ ಪಡಿಸಿದ್ದೇವೆ. ಆದರೆ ಒಂದು ಖೇದದ ವಿಚಾರ ಅಂತಂದರೆ SIT ದಿಕ್ಕು ತಪ್ಪದೇ ಇದೆ ಅಂತ ನಮ್ಮಗಳ ಭಾವನೆ. ಕಾರಣ ಏನಂದರೆ SIT ರಚನೆ ಮಾಡಿದ್ದು CD ಮೂಲ ಕಾರಣ. ಅದನ್ನು ಹೊರಗಡೆ ಬಿಟ್ಟಂಥವ್ರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕೆಂದರೆ ಯಾವುದು ಬ್ಲರ್ ಮಾಡಿಲ್ಲ ಏನು ಮಾಡಲ್ಲ, ನೇರವಾದಂಥ CDನೇ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನು ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ HD ರೇವಣ್ಣರನ್ನ ಅಣಿಯೋಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಹೊಳೆನರಸೀಪುರದಲ್ಲಿ. SIT ರಚನೆ ಮಾಡಿದ್ದೀನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋದ್ರಲ್ಲಿ ಅವ್ರು ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು KR ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು SIT ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ, ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಕೆಲವು ದೇವೇಗೌಡರು ಮನೇಲಿ ಔಚ್ಕೊಂಡು ಕೂತಿದ್ದು ಅಂತ ಹೇಳ್ತಾರೆ, ಪ್ರಶ್ನೆ ಇಲ್ಲ.